ಗೀಟೇಕ್ ಇಲ್ಲ, ನೀವು ನಿಮ್ಗೇನು ಬೇಕು ನೀವು ತಕ್ಕೊಳ್ಳಿ ಅಂತ. ಕೊನೆಗೆ ನಾನು ಗಿರಿಯವರು ವಿಜಯಣ್ಣವರೆಲ್ಲ ಯೋಚನೆ ಮಾಡಿ 14 ಕ್ಯಾಮ್ರಾ ಒಂದೊಂದು ರೇಸ್ಗೆ, 14 ಕ್ಯಾಮ್ರಾಸ್. ಯಾಕೆಂದರೆ ಪ್ರತಿಯೊಂದು ಆ್ಯಂಗಲಲ್ಲೂ ಶಾರ್ಟ್ ಸಿಕ್ಕಬೇಕು. ಸರಿ, ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟಲ್ಲಿ ನಮ್ಮ ಆರ್ಟಿಸ್ಟ್ನ ಇಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಕೆಲಸ ಅದೆಲ್ಲ. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೇ ಗೊತ್ತಾಗೋದು. ಆ ಥರ ಒಂದು ಮಾಡಿದ್ದೀವಿ. ಅದರಲ್ಲಿ ಹೆಗ್ಡೆಯವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ, ಒಂದು ಸಂದೇಶ ಕೊಡೋದು ಕ್ಯಾರೆಕ್ಟರ್ ಇತ್ತು, ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದೆರಡು ಫ್ಯಾಮಿಲಿ ಜಗಳದ ಮಧ್ಯೆ, ಈ ಕಂಬಳದ ಮಧ್ಯೆ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಿಸ್ಬೇಕು ಅಂದಾಗ ನಾನು ಹೋಗಿ ಅವ್ರು ಕೇಳಿದಾಗ ಅವರು ನನಗೆ, ನಾನು ಅವರು ಕ್ರಿಕೆಟ್ ಆಡ್ತಾಯಿದ್ವಿ. ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಡೆ ಅವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು. ಸೊ ಅವರು ಒಪ್ಕೊಂಡು ಒಂದು ಮಾಡಿದ್ರು. ಅದು ಒಂದು ನಮಗೆ ಅದು ಒಂದು ಸಂದೇಶ. ಅಂದರೆ ದ್ವೇಷ ಬಿಡಿ, ಪ್ರೀತಿ ಮಾಡಿ ಅನ್ನೋದೇ ಸಂದೇಶ. ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು, ಪ್ರೀತಿನೇ ಭಾಳ ಮುಖ್ಯ ಅಂಥೇಳಿ ಈ ಥರ. ಮಣಿಕಾಂತ್ ಕದ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್, ಅಲ್ಲೆಲ್ಲೋ ಒಂದು ಕಾಲೇಜ್ಗೆ, ನಾವು ಕ್ರಿಶ್ಚಿಯನ್ ಕಾಲೇಜ್ಗೆ ಹೋಗಿದ್ರು, ಅದೇ ಒಂದು 150 ಜನ ಟ್ರಂಪೆಟ್ಸು ಇದು ಎಲ್ಲವೂ ಅಲ್ಲಿ ಲೋಕಲ್ ಇದೆ. ಸೊ ಹೀಗೊಂದು ಪ್ರಯತ್ನ ಪಟ್ಟಿದ್ದೀವಿ. ಯಾಕೆಂದರೆ ಪ್ರಯತ್ನ ಅಷ್ಟೇ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಡಬೇಕಷ್ಟೇ, ರಿಸಲ್ಟ್ ಕೊಡೋದು ಅವರು.